ಬ್ರಾಹ್ಮಣಂತವರೇ ಜಗತ್ತಿನಲ್ಲಿ ಸರ್ವಶಾಸ್ತ್ರ ಪುರಾಣಗಳನ್ನು ಎಲ್ಲವನ್ನು ಬಲ್ಲವರಾಗಿರುವಂತಹ ಪಂಡಿತೋತ್ತಮರು ನೀವು. ಆದರೆ ಮಾನವನಿಗೆ ತಪ್ಪತಕ್ಕಂಥ ಪಾಪ ಪುಣ್ಯಗಳ ಫಲಗಳು ಗ್ರಹಗಳು ಸಂಚರಿಸತಕ್ಕಂಥ ಸಂಚಾರದಲ್ಲಿ ಏನು ವ್ಯತ್ಯಾಸ ಆಗ್ತದೆ? ಯಾರ್ಯಾರಿಗೆ ಯಾವ ಧಾನ್ಯಗಳನ್ನು ಪೂಜೆ ಮಾಡಬೇಕು ಅಂತ ವಿಚಾರಗಳನ್ನು ನೀವು ಕುಲಕುಸವಾಗಿ ಹೇಳೋದಾದ್ರೆ ನಾನು ಪೂಜೆ ಮಾಡ್ತೀನಿ ಇದ್ದಾಗ ಅಲ್ಲ ಮಹಾರಾಜರೇ, 6,000 ಪುರಾಣಗಳೆಲ್ಲವೂ ಬಲ್ಲವರಾಗಿರುವುದು ನೀವು. ಹರಿಭಕ್ತರು ಏನಿಲ್ಲದೆ ಬರ್ಬರ್ದೆ ಪೂಜೆ ಮಾಡೋಕ್ಕಾಗ್ತದೆ ಸ್ವಾಮಿ. ಮತ್ತೆ 9 ಗ್ರಹವರೆಗೂ 9 ತರಹದ ಧಾನ್ಯಗಳು ಫಲಪುಷ್ಪಾದಿಗಳ ಆದಿಯಾಗಿ ನೀವು ತಂದು ಇಡುವುದಾದರೆ ಅದಕ್ಕೆ ತಕ್ಕಂತ ಫಲಗಳನ್ನು ನಾವು ಒಬ್ಬೊಬ್ಬರಾಗಿ ಎದ್ದು ನಿಂತು ಪೂಜೆ ಮಾಡ್ತೀವಿ ಸ್ವಾಮಿ. ಇದ್ದಾಗ ಯಾರಲ್ಲಿ ಏನು ಪಡೆ ಸ್ವಾಮಿ ಮಹಾರಾಜರೇ ಏನು ಹೇಳಿತ್ತು ಅಂತಿದ್ದಾರೆ ನೋಡಪ್ಪ, ಗ್ರಾಮರನ್ನ ಸಂಕ್ಷಿಪ್ತವಾಗಿ ಪೂಜೆಯನ್ನು ಮಾಡಬೇಕು. ಎಲ್ಲ ಧಾನ್ಯಗಳನ್ನು ಫಲಪುಷ್ಪಗಳನ್ನು ಯಾವ ಯಾವ ಗ್ರಹಗಳಿಗೆ ಅನುಸಾರವಾದಂತಹ ಎಲ್ಲ ಸಾಮಗ್ರಿಗಳನ್ನು ನೀವು ತಂದಿಡಬೇಕು ಅಂದಾಗ ಆಯ್ತು ಸ್ವಾಮಿ ಅಂತ ಹೇಳಿ ಮಾಡ್ತಾರೆ. ಆಗ ಬಹಳ ಸಂತೋಷದಿಂದ ಬ್ರಾಹ್ಮಣರು ಒಡಗೂಡಿ ವಿಕ್ರಮರಾಜರು ಗ್ರಾಮದಲ್ಲಿ ಪ್ರಥಮನಾದಂತ